Hello students, welcome to Civil Simplified. ಇವತ್ತಿನ ಟಾಪಿಕ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಫೇಸ್ 2. ಸೊ ಯಾಕೆ ಇದು ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟು, ಏನೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದೆ ಅಂತ ನಾವು ನೋಡೋಣ. ಸೊ ಕಮಿಂಗ್ ಟು ದ ನೇಚರ್ ಆಫ್ ದಿಸ್ ಪ್ರೋಗ್ರಾಮ್, ಇಟ್ ಈಸ್ ಅ ಸೆಂಟ್ರಲ್ ಸೆಕ್ಟರಲ್ ಸ್ಕೀಮ್. ಸೊ ಇದರಲ್ಲಿ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಸ್ ವೆಲ್ ಆಸ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಸೊ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತಂದ್ರೆ ಏನು ಅಂತಂದರೆ, ಇಟ್ ಇಸ್ 100% ಫಂಡೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್. ಆ್ಯಂಡ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಏನು ಅಂತಂದರೆ, ಇಟ್ ಇಸ್ ಪಾರ್ಷಿಯಲಿ ಆಲ್ಸೋ ಸಪೋರ್ಟೆಡ್ ಬೈ ಸ್ಟೇಟ್ ಗವರ್ಮೆಂಟ್ಸ್. ಫಾರ್ ಎಕ್ಸಾಂಪಲ್ 90% ಆ್ಯಂಡ್ 10% ಅಂತಲೇ ಹೇಳ್ಬೋದು, 60-40 ರೇಷಿಯೋ ಅಂತಲೇ ಹೇಳ್ಬೋದು. ಸೊ ಮೆಜಾರಿಟಿ ವಿಲ್ ಬಿ ಸಪೋರ್ಟೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಪಾರ್ಷಿಯಲ್ ವಿಲ್ ಬಿ ಸಪೋರ್ಟೆಡ್ ಬೈ ದ ಸ್ಟೇಟ್ ಗವರ್ಮೆಂಟ್. ಸೊ ಇದರ ಮುಖ್ಯವಾದಂಥ ಆಬ್ಜೆಕ್ಟಿವ್ ಏನು ಅಂತಂದರೆ, ಟು ಕ್ರಿಯೇಟ್ ಬೆಟರ್ ಲಿವಿಂಗ್ ಕಂಡೀಷನ್ಸ್ ಆ್ಯಂಡ್ ಸಸ್ಟೈನಬಲ್ ಲೈವ್ಲಿಹುಡ್ ಆಪರ್ಚುನಿಟೀಸ್ ಫಾರ್ ಬಾರ್ಡರ್ ವಿಲೇಜಸ್. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಇಟ್ ಇಸ್ ಫಾರ್ ಬಾರ್ಡರ್ ವಿಲೇಜಸ್ ಆ್ಯಂಡ್ ಆಲ್ಸೋ ಟು ಎನ್ಶ್ಯೂರ್. ಸೊ ಯಾವಾಗ ಒಂದು ಬಾರ್ಡರ್ ವಿಲೇಜ್ ಮೇಲೆ ಫೋಕಸ್ ಮಾಡ್ತಾರೆ, ಬಾರ್ಡರ್ನ ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೊ ವಾಟ್ ದೇ ವಿಲ್ ಎನ್ಶ್ಯೂರ್ ಇಸ್ ಟ್ರಾನ್ಸ್ ಬಾರ್ಡರ್ ಕ್ರೈಮ್ ರಿಡ್ಯೂಸ್ ಆಗ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ಯಾವಾಗ ಒಂದು ಬಾರ್ಡರ್ ಡೆವಲಪ್ ಆಗುತ್ತೋ ಅದ್ರಲ್ಲಿ ಆಗುವಂಥ ಒಂದು ಕ್ರೈಮ್ಸು ರಿಡ್ಯೂಸ್ ಆಗ್ತಾ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್, ಏನಕ್ಕೆ ಅವರು ವಾಟ್ ದೇ ಕ್ಯಾನ್ ಎನ್ಶ್ಯೂರ್ ಇಸ್, ಸೊ ಒಂದು ವಿಲೇಜ್ ಪಾಪ್ಯುಲೇಷನ್ ಏನಿದೆ ವಿಲೇಜಲ್ಲೇ ಸೀಮಿತವಾಗಿರುತ್ತೆ. ಯಾವಾಗಲೂ ಏನಾಗುತ್ತೆ, ಒಂದು ಬಾರ್ಡರ್ ಡೆವಲಪ್ ಆಗ್ತಾ ಇಲ್ಲ ಅಂತಂದರೆ ಅಲ್ಲಿಗೆ ಜನ ಏನಾಗ್ತಾರೆ, ಸೀಮಿತವಾಗಿರ್ತಾರೆ, ಆಚೆ ಬರೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಸೊ ಅಲ್ಲಿರುವಂಥ ವಿಲೇಜ್ ಪಾಪ್ಯುಲೇಷನ್ ಅವರು ದೇ ವಾಂಟ್ ಟು ಗೆಟ್ ಇನ್ ಟು ದ ನ್ಯಾಷನಲ್ ಮೈನ್ ಸ್ಟ್ರೀಮ್. ಸೊ ನ್ಯಾಷನಲ್ ಮೈನ್ ಸ್ಟ್ರೀಮಿಗೆ ಕರ್ಕೊಂಬಂದಾಗ ಏನಾಗುತ್ತೆ, ಅವರು ಸಹ ಏನು ನ್ಯಾಷನಲ್ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಒಂದು ಟೂರಿಸಮ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಒಂದು ಮೇಜರ್ ಮೋಟಿವ್ ಇಟ್ಕೊಂಡು ದೇ ಹವ್ ಸ್ಟಾರ್ಟೆಡ್ ದಿಸ್ ವಿಲೇಜ್ ಪ್ರೋಗ್ರಾಮ್ ಫೇಸ್ 2. ಸೊ ಕಮಿಂಗ್ ಟು ದ ಕವರೇಜ್, ಇಟ್ ಇಸ್ ಇಂಪ್ಲಿಮೆಂಟೆಡ್ ಅಕ್ರಾಸ್ 15 ಸ್ಟೇಟ್ಸ್ ಆ್ಯಂಡ್ 2 ಯೂನಿಯನ್ ಟೆರಿಟರೀಸ್. ಲಿಸ್ಟ್ ನಾನು ಹಾಕಿದ್ದೀನಿ, ವಿಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಫಿಲಿಮ್ಸ್. ನೀವು ನೋಡ್ಬೋದು, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಬಿಹಾರ್, ಗುಜರಾತ್. So this 2 are union territories: Jammu and Kashmir, Ladakh, Manipur, Meghalaya, Mizoram, Nagaland, Punjab, Rajasthan, Sikkim, Tripura, Uttarakhand, Uttar Pradesh and West Bengal. So ಇದು ನಾವು ನೋಡ್ತಿರೋದು, ಇಟ್ ಇಸ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಫೇಸ್ 2. ಸೊ ಹಾಗಾದರೆ ಪಾರ್ಟ್ 1 ಅಂದರೆ ಫೇಸ್ 1 ಯಾವಾಗ ಸ್ಟಾರ್ಟ್ ಆಯಿತು? ಇಟ್ ಸ್ಟಾರ್ಟೆಡ್ ಇನ್ ದೇರ್ 2023. ಸೊ ಅವಾಗ ಟಾರ್ಗೆಟ್ ಮಾಡಿದ್ದು 662 ವಿಲೇಜಸ್. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್. ಪಾರ್ಟ್ 1 ಅಥವಾ ಫೇಸ್ 1ನಲ್ಲಿ it was implemented in 2023. ಅಲ್ಲಿ ಕವರ್ ಮಾಡಿದ್ದು ಓನ್ಲಿ 622 ವಿಲೇಜಸ್. ಸೊ ಈಗ ದೇ ಆರ್ ಟಾರ್ಗೆಟಿಂಗ್ ಮೋರ್ ವಿಲೇಜಸ್. ಕಮಿಂಗ್ ಟು ದ ನೋಡಲ್ ಮಿನಿಸ್ಟ್ರಿ, ಇಟ್ ಇಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಫಿನಾನ್ಷಿಯಲ್ ಔಟ್ಲೇ ಅಂತ ನೋಡಿದ್ರೆ, ಇಟ್ ಇಸ್ ಇನ್ ಕ್ರೋರ್ಸ್, ದಟ್ ಇಸ್ 6,839 crores. ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇಂಪ್ಲಿಮೆಂಟೇಷನ್ ಪೀರಿಯಡ್ ಏನು ಅಂತಂದರೆ, ಇಟ್ ಇಸ್ ಸ್ಟಿಲ್ 2028 and 29. ಇನ್ ಅದರ್ 3 years ದೇ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಎಂಟೈರ್ ಪ್ರಾಜೆಕ್ಟ್. ಕಮಿಂಗ್ ಟು ದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ಈ ಒಂದು ಸ್ಕೀಮಲ್ಲಿ ಹಾಕೊಂಡಿದ್ದಾರೆ ಅಂತಂದರೆ, ಫಸ್ಟ್ ಇಸ್ ಎಜುಕೇಷನಲ್ ಇನ್ಫ್ರಾಸ್ಟ್ರಕ್ಚರ್. ಸ್ಮಾರ್ಟ್ ಕ್ಲಾಸಸ್ ನಿಮಗೆ ಗೊತ್ತಿರ್ಬೋದು, ಗೌರ್ಮೆಂಟ್ ಸ್ಕೂಲ್ಸ್ ಅಥವಾ ಗೌರ್ಮೆಂಟ್ ಕಾಲೇಜಸ್ ಹಳ್ಳಿಗಳಲ್ಲಿ ಯಾವ ಥರ ಇರುತ್ತೆ ವಿಲೇಜಸಲ್ಲಿ ಅಂತಂದರೆ, ದೇ ವಿಲ್ ನಾಟ್ ಹ್ಯಾವ್ ಎನಿ ಬೇಸಿಕ್ ಎಜುಕೇಷನಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿನ ಎಜುಕೇಷನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಸ್ಮಾರ್ಟ್ ಕ್ಲಾಸಸ್ ಅಂದರೆ ವಿಚ್ ಕನ್ಸಿಸ್ಟ್ಸ್ ಆಫ್ ನಮಗೆ ಪ್ರೊಜೆಕ್ಟರ್ಸ್ ಆಗಿರ್ಬೋದು, ಅಡ್ವಾನ್ಸ್ ಟೆಕ್ನಾಲಜೀಸ್ ಆಗಿರ್ಬೋದು. ಸೊ ಇದರಿಂದ ಏನಾಗುತ್ತೆ, ಸೊ ಪೀಪಲ್ ಸ್ಟಾರ್ಟ್ ಕಮಿಂಗ್ ಮೋರ್ ಟು ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಸೊ ರ್ಯಾದರ್ ದೆನ್ ಟ್ರೆಡಿಷನಲ್ ಏನೋ ಬೋರ್ಡು ಅಥವಾ ಸ್ಲೇಟ್ ಆ್ಯಂಡ್ ಚಾಕ್ ಪೀಸ್ ಸಿಸ್ಟಮ್ ಇತ್ತು, ಅದರಿಂದ ಈಗ ಪ್ರೊಜೆಕ್ಟರ್ಸ್ ಹಾಗೂ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಸೊ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಬಿ ಎಂಗೇಜ್ಡ್. ಆ್ಯಂಡ್ ಆಲ್ಸೋ ಟು ಡೆವಲಪ್ ಟೂರಿಸಮ್ ಸರ್ಕ್ಯೂಟ್. ಅಂದರೆ ಯಾವಾಗ ಒಂದು ಟೂರಿಸಮ್ ಜಾಸ್ತಿ ಆಗುತ್ತೆ ಆ ಒಂದು ವಿಲೇಜಸಲ್ಲಿ, ಸೊ ಎಲ್ಲ ಒಂದು ಪಾಯಿಂಟ್ಸ್ನ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಪೀಪಲ್ ವಿಲ್ ಸ್ಟಾರ್ಟ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ವಿಲೇಜಸ್. ಸೊ ಹಾಗಾಗಿ ಟೂರಿಸಮ್ ಸರ್ಕ್ಯೂಟ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಕ್ಲಸ್ಟರ್ ಬೇಸ್ಡ್ ವಿಲೇಜ್ ಡೆವಲಪ್ಮೆಂಟ್. ಕ್ಲಸ್ಟರ್ ಬೇಸ್ಡ್ ಅಂದರೆ ಈಗ ಒಂದು ಗ್ರೂಪ್ ಆಫ್ ವಿಲೇಜಸ್ನ ಒಂದು ಕ್ಲಸ್ಟರ್ ಥರ ಕನ್ವರ್ಟ್ ಮಾಡಿ, ಸೊ ಅದರಲ್ಲಿ ಏನಾಗುತ್ತೆ, ಯಾವುದೆಲ್ಲ ಕುಂದುಕೊರತೆಗಳಿದೆ ಅದ್ರ ಮೇಲೆ ಫೋಕಸ್ ಮಾಡಿ ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಡೆವಲಪ್ ಮಾಡೋದ್ರ ಮೂಲಕ ಏನಾಗ್ತಿದೆ, ಸೊ ದ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಕ್ಯಾನ್ ಆಲ್ಸೋ ಬಿ ರೀಚ್ಡ್ ಔಟ್ ಟು ಮೆನಿ ಪೀಪಲ್ ಅನ್ನೋ ಕಾರಣದಿಂದ ಕ್ಲಸ್ಟರ್ ಬೇಸ್ಡ್ ವಿಲೇಜ್ ಡೆವಲಪ್ಮೆಂಟ್ನ ಹಮ್ಮಿಕೊಂಡಿದ್ದಾರೆ. ಓಕೆ, ಕಮಿಂಗ್ ಟು ದ ಇಂಪ್ಲಿಮೆಂಟೇಷನ್ ಅಪ್ರೋಚ್. ಸೊ ಇದರಲ್ಲಿ 2 ಥರ ಇದೆ ಇಂಪ್ಲಿಮೆಂಟೇಷನ್ ಅಪ್ರೋಚಲ್ಲಿ. ಸೊ ಫಸ್ಟ್ ಥಿಂಗ್ ಇಸ್ ವೇರ್ ಇಟ್ ಇಸ್ ಕಾಲ್ಡ್ ಸ್ಯಾಚುರೇಷನ್ ಬೇಸ್ಡ್ ಅಪ್ರೋಚ್.
ಸೊ ಸ್ಯಾಚುರೇಷನ್ ಬೇಸ್ಡ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ವಿಲೇಜ್ನ ಟಾರ್ಗೆಟ್ ಮಾಡಿದ್ರೆ 100% ಬೆನಿಫಿಷರೀಸ್ನ ಟಾರ್ಗೆಟ್ ಮಾಡುವಂಥದ್ದು. ಅಂತಂದರೆ ಆ ಒಂದು ಸ್ಕೀಮಲ್ಲಿ ಯಾರೂ ಸಹ ದೇ ಶುಡ್ ನಾಟ್ ಬಿ ಲೆಫ್ಟ್ ಔಟ್, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಡಿಸೈನ್ ಮಾಡಿರುವಂಥದ್ದು. ಇಟ್ ಇಸ್ ಸ್ಯಾಚುರೇಷನ್ ಬೇಸ್ಡ್ ಇಂಪ್ಲಿಮೆಂಟೇಷನ್ ಅಪ್ರೋಚ್. ಸೊ ಏನಾಗುತ್ತೆ, ಒಂದು ವಿಲೇಜಲ್ಲಿ ಆಲ್ಮೋಸ್ಟ್ ಒಂದು 20 to 30% ಬೆನಿಫಿಷರೀಸ್ ಇರ್ತಾರೆ. ಇನ್ನೂ ಎಷ್ಟೊಂದು ಜನ ಬೆನಿಫಿಷರೀಸ್ ಇದ್ದು ಅವರಿಗೆ ಆ ಒಂದು ಸಪೋರ್ಟ್ ಸಿಗ್ತಾ ಇರಲ್ಲ ಅಥವಾ ಆ ಒಂದು ಸ್ಕೀಮ್ನ ಬೆನಿಫಿಟ್ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಈ ಒಂದು ಅಪ್ರೋಚಲ್ಲಿ 100% ಯಾರು ಕೂಡ ಈ ಒಂದು ಸ್ಕೀಮ್ನ ಬೆನಿಫಿಟಿಂದ ಹೊರಗೆ ಉಳಿಬಾರ್ದು ಅನ್ನೋ ಕಾರಣದಿಂದ ಮಾಡುವಂಥ ಅಪ್ರೋಚ್ ದಟ್ ಇಸ್ ಸ್ಯಾಚುರೇಷನ್ ಬೇಸ್ಡ್. ಇನ್ನೊಂದು ಇಟ್ ಇಸ್ ಕನ್ವರ್ಜೆನ್ಸ್ ಡ್ರಿವನ್. ಕನ್ವರ್ಜೆನ್ಸ್ ಡ್ರಿವನ್ ಅಪ್ರೋಚ್ ಏನು ಅಂತಂದರೆ, ಈಗ ಒಂದು ವಿಲೇಜ್ ಡೆವಲಪ್ಮೆಂಟ್ ಅಂತ ಬಂದಾಗ ಸಾಕಷ್ಟು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಕೀಮ್ಸ್ ಇರುತ್ತೆ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್. ಸೊ ಇವರು ಆಲ್ರೆಡಿ ಎಷ್ಟೊಂದು ಸ್ಕೀಮ್ಸ್ನ ಇಟ್ಕೊಂಡಿರ್ತಾರೆ ಟು ಡೆವಲಪ್ ಒನ್ ವಿಲೇಜ್. ಸೊ ಎಲ್ಲ ಸ್ಕೀಮ್ಸ್ನ ಅವರು ಇಂಟಿಗ್ರೇಟ್ ಮಾಡಿಕೊಂಡು ಒಟ್ಟಿಗೆ ಏನು ಒಂದು ಕನ್ವರ್ಜ್ ಮಾಡಿ ಏನೆಲ್ಲ ಮ್ಯಾಕ್ಸಿಮಮ್ ಬೆನಿಫಿಟ್ನ ಕೊಡ್ಬೋದು ಅದನ್ನು ಸಹ ಟ್ರೈ ಮಾಡುವಂಥದ್ದು ದಟ್ ಇಸ್ ಕನ್ವರ್ಜೆನ್ಸ್ ಡ್ರಿವನ್ ಅಪ್ರೋಚ್. ಸೊ ಇವೆರಡು ನಿಮಗೆ ಅಪ್ರೋಚ್ ಇಂಪ್ಲಿಮೆಂಟೇಷನ್ ಅಪ್ರೋಚಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಮಿಂಗ್ ಟು ದ 4 core ಇನ್ಫ್ರಾಸ್ಟ್ರಕ್ಚರ್ ಥೀಮ್ಸ್. ಸೊ ಏನೆಲ್ಲ ಅಂತಂದರೆ, ಇಟ್ ಇಸ್ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ ಅಂಡರ್ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ. ಸೊ ಎಲ್ಲ ವೆದರ್ ಕಂಡೀಷನ್ಸಲ್ಲೂ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿರಬೇಕು ಅಂತ ಇಟ್ ಇಸ್ ಇಂಪ್ಲಿಮೆಂಟೆಡ್ ಅಂಡರ್ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಫೇಸ್ 4. ಆ್ಯಂಡ್ ಕಮಿಂಗ್ ಟು ದ ಟೆಲಿಕಾಮ್ ಕನೆಕ್ಟಿವಿಟಿ, ಟೆಲಿಕಮ್ಯುನಿಕೇಷನ್ಗೋಸ್ಕರ ಏನು ಮಾಡಿದರೆ ವಯ ಡಿಜಿಟಲ್ ಭಾರತ್ ನಿಧಿ. ಸೊ ಡಿಜಿಟಲ್ ಭಾರತ್ ನಿಧಿ ಬಗ್ಗೆ ನಾನು ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ. ಇಟ್ ವಾಸ್ ಇನಿಷಿಯಲಿ ಕಾಲ್ಡ್ ಆಸ್ USOF, ಅಂದರೆ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ಅಂತ. ಸೊ it is basically an initiative by Government of India under Telecommunication Act 2003. ಟೆಲಿಕಮ್ಯುನಿಕೇಷನ್ ಆ್ಯಕ್ಟ್ 2003 ಅಲ್ಲಿ ಶುರು ಮಾಡಿದಂಥದ್ದು ಇಟ್ ಇಸ್ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್. ಸೊ ಲೇಟರ್ ಇಟ್ ವಾಸ್ ಕಾಲ್ಡ್ ಆಸ್ ಡಿಜಿಟಲ್ ಭಾರತ್ ನಿಧಿ. ಕಮಿಂಗ್ ಟು ದ ಟೆಲಿವಿಷನ್ ಕನೆಕ್ಟಿವಿಟಿ ಅಂಡರ್ ಬೈಂಡ್ ಸ್ಕೀಮ್. ಸೊ ಬೈಂಡ್ ಅಂತಂದ್ರೆ ಏನು, ಇಟ್ ಇಸ್ ಬ್ರಾಡ್ಕಾಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ನೆಟ್ವರ್ಕ್ ಡೆವಲಪ್ಮೆಂಟ್ ಅಂತ. So it is also a central sector scheme by Government of India. So ಈ ಒಂದು ಸ್ಕೀಮಲ್ಲಿ they are focusing on television connectivity ಎಲ್ಲ ವಿಲೇಜಸ್ಸಲ್ಲಿ ಇರಬೇಕಂತ. ನೆಕ್ಸ್ಟ್ ಇಸ್ ಎಲೆಕ್ಟ್ರಿಫಿಕೇಶನ್ ಅಂಡರ್ RDSS, ದಟ್ ಇಸ್ ರಿವ್ಯಾಂಪ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್. ಸೊ ಇದ್ರ ಮೂಲಕ ಅವ್ರು ಏನು ಮಾಡ್ತಾರೆ, they are focusing on electrification of all the villages. ಕಮಿಂಗ್ ಟು ದ ಸಿಗ್ನಿಫಿಕೆನ್ಸ್, ನಾನು ಅವಾಗಲೇ ಹೇಳ್ತಾ ಇದ್ದೆ. ಸೊ ವೆನೆವರ್ ವಿ ಫೋಕಸ್ ಆನ್ ವಿಲೇಜ್, ಸೊ ಬಿಕಾಸ್ ಒಂದು ಸ್ಟೇಟ್ಗೂ ಇನ್ನೊಂದು ಸ್ಟೇಟ್ಗೂ ಬಾರ್ಡ್ರಲ್ಲಿ ಇರುವಂಥದ್ದು ಇಟ್ ಇಸ್ ಆಲ್ವೇಸ್ ದ ಅಂಡರ್ ಡೆವಲಪ್ಡ್ ವಿಲೇಜಸ್. ಅದ್ರ ಮೇಲೆ ಫೋಕಸ್ ಮಾಡಿದಾಗ ಏನಾಗುತ್ತೆ, ಇಟ್ ಆಲ್ಸೋ ಸ್ಟ್ರೆಂಥನ್ಸ್ ಬಾರ್ಡರ್ ಸೆಕ್ಯೂರಿಟಿ ಥ್ರೂ ಡೆವಲಪ್ಮೆಂಟ್ ಆ್ಯಂಡ್ ಇಟ್ ಆಲ್ಸೋ ರೆಡ್ಯೂಸಸ್ ಔಟ್ ಮೈಗ್ರೇಷನ್ ಫ್ರಮ್ ಬಾರ್ಡರ್ ವಿಲೇಜಸ್. ಸೊ ಏನಾಗುತ್ತೆ, ಎಲ್ಲರೂ ಬಾರ್ಡರಿಂದ ಅಥವಾ ವಿಲೇಜಸ್ ಕಡೆಯಿಂದ ಏನು ಮಾಡ್ತಾರೆ, ಸಿಟಿಗೆ ಬರೋದಕ್ಕೆ ಇಷ್ಟಪಡ್ತಾರೆ ಬಿಕಾಸ್ ಅಲ್ಲಿ ಆಪರ್ಚುನಿಟಿ ಜಾಸ್ತಿ ಇದೆ. ಹಳ್ಳಿಲಿ ಏನು ಆಪರ್ಚುನಿಟೀಸ್ ಇಲ್ಲ. ಸೊ ನಮಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಸಸ್ಟೈನ್ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಮ ಲೈಫ್ ಸ್ಟೈಲ್ನ ಅಂತ. ಸೊ ವೆನ್ ಯು ಸ್ಟಾರ್ಟ್ ಫೋಕಸಿಂಗ್ ಆನ್ ದ ವಿಲೇಜಸ್ ಆ್ಯಂಡ್ ಡೆವಲಪಿಂಗ್ ದ ವಿಲೇಜಸ್, ಸೊ ಔಟ್ ಮೈಗ್ರೇಷನ್ನು ಸ್ಟಾಪ್ ಆಗುತ್ತೆ. ಅಲ್ಲೇ ಜನ ಉಳ್ಕೊಂಡು ಸೆಲ್ಫ್ ರಿಲಯಂಟ್ ಆಗಿ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆಲ್ಸೋ ಎನ್ಹ್ಯಾನ್ಸಸ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಸೊ ಎಲ್ಲ ನಾನು ಅವಾಗಲೇ ಹೇಳ್ದಂಗೆ ಟೂರಿಸಮ್ ಡೆವಲಪ್ ಆಗುತ್ತೆ. ಯಾವಾಗೆಲ್ಲ ವಿಲೇಜ್ ಡೆವಲಪ್ಮೆಂಟ್ ಆಗ್ತಿರುತ್ತೋ ಅದರಲ್ಲಿ ಸೊ ಆಲ್ ಟೈಪ್ ಆಫ್ ಕನೆಕ್ಟಿವಿಟಿ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ಆ್ಯಂಡ್ ಇಟ್ ಆಲ್ಸೋ ಸಪೋರ್ಟ್ಸ್ ದ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆಸ್ ಡಿಟರೆನ್ಸ್. ಸೊ ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಏನೆಲ್ಲ ಡೆವಲಪ್ ಮಾಡ್ಬೋದು, ಲೂಪ್ ಹೋಲ್ಸ್ನ ಹೆಂಗೆಲ್ಲ ಸ್ಟಾಪ್ ಮಾಡ್ಬೋದು, ಇದ್ರ ಮುಖೇನ ಏನಾಗುತ್ತೆ, ದೇರ್ ವಿಲ್ ಆಲ್ಸೋ ಬಿ ಅ ಪಾಸಿಟಿವ್ ಡೆವಲಪ್ಮೆಂಟ್ ಇನ್ ದ ವಿಲೇಜಸ್. ಸೊ ಇಷ್ಟು ಕಮಿಂಗ್ ಟು ದ ಸಿಗ್ನಿಫಿಕೆನ್ಸ್. ಸೊ ಇಲ್ಲಿ ಕೆಲವೊಂದು ನಾನು MCQ ಕ್ವಶನ್ಸ್ ಹಾಕಿದ್ದೀನಿ ವಿಚ್ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ಯುವರ್ ಪ್ರಿಲಿಮ್ಸ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಟಿಂಗ್ವಿಷಸ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಫೇಸ್ 2 ಫ್ರಮ್ ಅರ್ಲಿಯರ್ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಇನಿಷಿಯೇಟಿವ್? ಸೊ ಆಪ್ಷನ್ಸ್ ನೋಡೋಣ. ಇಟ್ ಇಸ್ ಕನ್ಫರ್ಡ್ ಓನ್ಲಿ ಟು ವಿಲೇಜಸ್ ಅಲಾಂಗ್ ದ ಲೈನ್ ಆಫ್ ಕಂಟ್ರೋಲ್. ನೋ, ಇಟ್ ಇಸ್ ನಾಟ್ ಕನ್ಫೈನ್ಡ್ ಟು ಲೈನ್ ಆಫ್ ಕಂಟ್ರೋಲ್. ಆ್ಯಂಡ್ ಇಟ್ ಫೋಕಸಸ್ ಎಕ್ಸ್ಕ್ಲೂಸಿವ್ಲಿ ಆನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಎಕ್ಸ್ಕ್ಲೂಸಿವ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಾ? ಡೆಫಿನೆಟ್ಲಿ ಇಲ್ಲ. ದರ್ ಆಲ್ಸೋ ಅದರ್ ಡೆವಲಪ್ಮೆಂಟ್. ಫಾರ್ ಎಕ್ಸಾಂಪಲ್, ಈಗ ವಿಲೇಜ್ ಡೆವಲಪ್ ಆಗಬೇಕು ಅಂತಂದರೆ ಆ ಕಲ್ಚರ್, ಸೋಷಿಯೋ ಕಲ್ಚರಲ್ ಡೆವಲಪ್ಮೆಂಟ್ ಕೂಡ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಅವೇರ್ನೆಸ್ ಕ್ಯಾಂಪ್ಸ್ನ ಹಾಕೊಳ್ಳುವಂಥದ್ದು ಆ್ಯಂಡ್ ನ್ಯಾಷನಲ್ ಡೇಸ್ನ ಸೆಲೆಬ್ರೇಟ್ ಮಾಡುವಂಥದ್ದು. ಸೊ ಈ ಎಲ್ಲ ಪ್ರೋಗ್ರಾಮ್ಸ್ ಕೂಡ ಇದಕ್ಕೆ ಇಂಟಿಗ್ರೇಟ್ ಆಗಿದೆ. ಸೊ ಇಟ್ ಇಸ್ ನಾಟ್ ಎಕ್ಸ್ಕ್ಲೂಸಿವ್ಲಿ ಫೋಕಸಿಂಗ್ ಆನ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇಟ್ ಕಂಬೈನ್ಸ್ ಇನ್ಫ್ರಾಸ್ಟ್ರಕ್ಚರ್, ಲೈವ್ಲಿಹುಡ್ ಆ್ಯಂಡ್ ಸೋಷಿಯೋ ಕಲ್ಚರಲ್ ಇಂಟಿಗ್ರೇಷನ್ ಇನ್ ಬಾರ್ಡರ್ ವಿಲೇಜಸ್. ಎಸ್. It is limited to Himalayan border states? No. So the right answer is option C. Coming to the next question. So development as deterrence as reflected in Vibrant Village Program Phase 2 implies increased military development in border villages. So bari military development chance illa. Economic empowerment, reducing vulnerability to security threats? Definitely yes.
ಸೊ ಎಕನಾಮಿಕ್ ಎಂಪವರ್ಮೆಂಟ್ ಆಗ್ತಾ ಇರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಲೆಡ್ ಸ್ಟೆಬಿಲೈಸೇಷನ್ ಆಫ್ ಬಾರ್ಡರ್ ಪಾಪ್ಯುಲೇಷನ್, ಎಸ್. And replacement of security forces with civilian administration, so this is wrong. So option 2 and 3. So right answer is option 2 and 3. So under Vibrant Village Program phase 2, which of the following infrastructure themes are included? All weather road connectivity under PMGSY ನಾವು ನೋಡಿದ್ವಿ, yes. So telecom connectivity via Digital Bharat Nidhi, yes. So urban metro rail expansion illa, this is wrong. Electrification under RDSS, yes. So it is 1, 2 and 4. So option B 1, 2 and 4. Okay, so thank you so much.